ಹಾಯ್ ಗೈಸ್, ಹರಿವೆ ಸೊಪ್ಪು ಬಹಳ ರುಚಿಕರವಾದದ್ದು. ರುಚಿ ಹೇಗೆಯೋ ಅದೇ ರೀತಿಯಲ್ಲಿ ಆರೋಗ್ಯಕ್ಕೂ ಕೂಡ ಬಹಳ ಉಪಯುಕ್ತಕರವಾದಂಥ ಒಂದು ಸೊಪ್ಪಾಗಿದೆ. ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುವುದರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ನಾರಿನ ಅಂಶ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ವಿಟಮಿನ್ ಎ ಇರುವುದರಿಂದ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಕ್ಯಾಲ್ಸಿಯಂ ಹೆಚ್ಚಿನದಾಗಿರುವುದರಿಂದ ಮೂಳೆಗಳನ್ನು ಬಲಪಡಿಸುತ್ತದೆ. ಹಾಗಾದರೆ ಬನ್ನಿ ಇದನ್ನು ತಯಾರು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ನಾವು ಅಡುಗೆ ಎಣ್ಣೆನ ಹಾಕೋಣ. ಎಣ್ಣೆ ಕಾದಿದೆ. ಈಗ ನಾವು ಸಾಸಿವೆಯನ್ನು ಸಿಡಿಸ್ಕೋಬೇಕು. ಈಗ ನಾನು ಅದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದಿದೆ. ಈಗ ನಾವು ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ನಾವು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಜೊತೆಗೆ ನಾನಿಲ್ಲಿ 2 ಮೆಣಸಿನಕಾಯಿಯನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಸೇರಿಸ್ಕೊಂಡು ಎಲ್ಲವನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ಈಗ ನಮ್ಮ ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ನಾವು ಅದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೋಬೇಕು. ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅರಿಶಿಣದ ಪುಡಿಯ ಹಸಿ ವಾಸನೆ ಹೋಗಿದೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ತೆಂಗಿನಕಾಯಿ ತುರಿ ಜೊತೆ ಅದನ್ನು ಕೂಡ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಕಾಯಿ ಕೂಡ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಸ್ವಲ್ಪ ಸೊಪ್ಪನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಂತರ ನಾವು ಉಳಿದಿರುವಂಥ ಸೊಪ್ಪುಗಳನ್ನು ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಉಳಿದಿರುವಂಥ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಉಪ್ಪನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ನಾವು ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸಿದ್ದೀವಿ. ಈಗ ನಾವು ಒಂದು ಲಿಡ್ಡನ್ನು ಮುಚ್ಚಿ ಬೇಯಿಸ್ಕೋಬೇಕು. ನಾನು ಕಡಿಮೆ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೆ. ಈಗ ನಾವು ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಇದು ಸ್ವಲ್ಪ ಬೇಯಲಿಕ್ಕಿದೆ. ಹಾಗಾಗಿ ನಾವು ಲಿಡ್ಡನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ನಾವು ಬೇಯಿಸೋಣ. ನೋಡಿ, 5 ನಿಮಿಷ ಆದಮೇಲೆ ನಮ್ಮ ಸೊಪ್ಪು ಬೆಂದಿದೆ. ಒಂದು ಸ್ವಲ್ಪ ನಾವು ಮೇಲೆ ಕೆಳಗೆ ಮಾಡಿ ನೋಡೋಣ.
ಹೌದು, ನಮ್ಮ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇಷ್ಟಕ್ಕೆ ಸಾಕು. ನಾವು ಎಲ್ಲವನ್ನು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನಮ್ಮ ಸೊಪ್ಪು ಸಂಪೂರ್ಣವಾಗಿ ಈಗ ಬೆಂದಿದೆ. ಇಷ್ಟು ಸಾಕು. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಆರೋಗ್ಯಕರವಾದಂಥ ಅರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಸಾಧಾರಣವಾಗಿ ಮಕ್ಕಳಿಗೆ ಸೊಪ್ಪನ್ನು ತಿನ್ನಿಸೋದು ಬಹಳ ಕಷ್ಟ. ಆದರೆ ನಾವು ಈ ರೀತಿಯಾಗಿ ಪಲ್ಯದ ರೂಪದಲ್ಲಿ ನಾವು ಮಾಡಿದಾಗ ಮಕ್ಕಳು ಸೊಪ್ಪನ್ನು ಇಷ್ಟಪಟ್ಟು ತಿಂತಾರೆ. ಅವರಿಗೆ ಬೇಕಾದಂಥ ವಿಟಮಿನ್ಸ್, ಪ್ರೋಟೀನ್ಸ್ ಏನು ನಮಗೆ ಈ ಸೊಪ್ಪಿನಿಂದ ಬೇಕೋ ಅದು ಅವರಿಗೆ ಸಿಗುತ್ತದೆ. ಇಲ್ಲಾಂದರೆ ನಾವೇನಾದ್ರು ಸಾರು ಮಾಡಿದರೆ ಮಕ್ಕಳು ಇದನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಸೊಪ್ಪನ್ನು ಈ ರೀತಿಯಾಗಿ ಪಲ್ಯ ಮಾಡೋಣ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.